ಆಚಾರ್ಯ ಚಾಣಕ್ಯ ಕಟ್ಟಿದಂತ ಅಖಂಡ ಭಾರತ ಇದು. ಇದು ಬಸವಣ್ಣನವರ ಥಾಟ್ಸ್ ಮೇಲೆ ನಡೆಯುವಂತ ಅಖಂಡ ಭಾರತ ಇದು. ಇಲ್ಲಿ ಯಾರೋ ನಿಮ್ ಮನೆ ಪಕ್ಕದಲ್ಲಿ ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ಬಿಟ್ರು ಅಂತ ಹೇಳಿದ್ರೆ ಆ ಮಾಡಕ್ ಕೆಲಸ ಇಲ್ಲ ಅಂತ ಹೇಳಿ ನಾವು ಅವ್ರನ್ನ ವಹಿಸ್ಕೊಳಕ್ ಆಗಲ್ಲ. ಇವತ್ತು ಬಾಂಗ್ಲಾದೇಶಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಹಸೀನಾ ಶೇಖ್ ಅವರು ನಮ್ಮ ಅತ್ತೆ ಮಗಳಲ್ಲ ಅವರು. ಆಮೇಲೆ ಈ ರಾಜ್ಯದಲ್ಲಿ ನಡಿಬೇಕಾಗಿರುವಂತ ಇವತ್ತು ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದೀರಲ್ಲ, ಇವತ್ತು ಯುವಕರಿಗೆ ಆಚಾರ್ಯ ಚಾಣಕ್ಯ ಬಗ್ಗೆ ಅಖಂಡ ಭಾರತ ನಿರ್ಮಾಣ ಮಾಡ್ತಾರಲ್ಲ ಅವ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಹೊರತು. ನೋಡಿ, ಯಾವಾಗ ದೇಶದ ಇಂಟರ್ನಲ್ ಸೆಕ್ಯೂರಿಟಿ ಹಾಗೆ ದೇಶದ ಮೇಲೆ ಎಕ್ಸ್ಟರ್ನಲ್ ಅಟ್ಯಾಕ್ ಗಳಾಗೋ ಸಾಧ್ಯತೆ ಇರುತ್ತೋ ಒಂದಷ್ಟು ರಿವಿಷನ್ ಗಳನ್ನ ನಾವು ಅನಿವಾರ್ಯವಾಗಿ ಮಾಡ್ಕೊಳ್ಬೇಕು. ಯಾವ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಿದೆಯೋ ಅಲ್ಲಿಂದ ಬಂದ ಕೆಲ ರಾಡಿಕಲ್, ನಾನು ಮತ್ತೆ ಹೇಳ್ತಿದ್ದೀನಿ ಸರ್, ಕೆಲ ರಾಡಿಕಲ್ ನಮ್ಮಲ್ಲಿ ನುಸುಳುಕೋರರಾಗಿದ್ದಾರೆ ಅಂದ್ರೆ ಅವರನ್ನ ಸಿಎಎ ಎನ್ಆರ್ಸಿ ಮಾಡಿ ಅಥವಾ ವೋಟರ್ ಲಿಸ್ಟ್ ರಿವಿಷನ್ ಮಾಡಿ ಹೊರಗಾಗ್ತೀವಿ ಅಂದಾಗ ಕಾಂಗ್ರೆಸ್ ಅದನ್ನ ಅಪೋಸ್ ಯಾಕೆ ಮಾಡಬೇಕು? ಕಾನ್ಸ್ಟಿಟ್ಯೂಷನಲಿ ಹತ್ಯೆ ಮಾಡಿ ಅಲ್ಲ, ಕೊಂದಲ್ಲ, ಕುತ್ತಿಗೆ ಪಟ್ಟಿ ಹಿಡಿದು ಆಚೆ ಹಾಕೋದಲ್ಲ, ಕಾನ್ಸ್ಟಿಟ್ಯೂಷನಲಿ ಲೀಗಲಿ ಅವರನ್ನ ಆಚೆ ಹಾಕ್ತೀವಿ ಅಂದ್ರೆ ಕಾಂಗ್ರೆಸ್ ಯಾಕೆ ಅಪೋಸ್ ಮಾಡಬೇಕು? ಸ್ಮಿತಾ ಅವರೇ, ಈ ದೇಶದ ಭದ್ರ ಬುನಾದಿ ಏನ್ ಗೊತ್ತಾ? ಸಂವಿಧಾನ ಯಾರ್ಯಾರು ಪೌರತ್ವವನ್ನು ಕೊಟ್ರೆ ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ಕೊಡೋದಿಲ್ಲ. ಇದು ನಂಬರ್ 1. ನೀನ್ ಧರ್ಮದ ಆಧಾರದ ಮೇಲೆ ಮಾತ್ರ ಪೌರತ್ವವನ್ನು ಕೊಡ್ತೀನಿ ಅನ್ನೋದಾದ್ರೆ ಅದು ತಪ್ಪು. ಅಷ್ಟೇ ಹೇಳ್ತಾ ಇರೋದು ನಾವು. ಬಾಂಗ್ಲಾದೇಶಿ ನುಸುಳುಕೋರರನ್ನ ಯುಪಿಎ ಸರ್ಕಾರ ಇದ್ದಲ್ಲಿ ಕೂಡ 2014ರಿಂದ 24ವರೆಗೂ ನಾವು ಡಿಪಾರ್ಟ್ ಮಾಡಿದೀವಿ. ಈ ತರ ಎನ್ಡಿಎ ಸರ್ಕಾರ ಬಂದ ಮೇಲೆ ಕೂಡ ಡಿಪಾರ್ಟ್ ಮಾಡ್ತಾ ಇದೆ. ಬಾಂಗ್ಲಾದೇಶ ಮತ್ತೆ ಭಾರತದ ಗಡಿಯಲ್ಲಿ 800 ಕಿಲೋಮೀಟರ್ ಗಟ್ಟಲೆ ಇದು ಜಾಗದಲ್ಲಿ ಓಪನ್ ಇದೆ. ಅಲ್ಲಿ ನೀವು ಬೇಲಿಯನ್ನ ಹಾಕಿ ತಡೀರಿ, ನುಸುಳುಕೋರನ್ನ ಕಳಿಸಿ ವಾಪಸ್ಗೆ. ಅದಕ್ಕೆ ಬೆಂಬಲ ಇದೆ, ಅದನ್ನ ಯಾರು ತಡಿತಾ ಇಲ್ಲ. ಆದ್ರೆ ಅದಕ್ಕೆ ಚುನಾವಣಾ ಆಯೋಗ ಉಪಯೋಗಿಸಬೇಕಾದಿಲ್ಲ. ಚುನಾವಣಾ ಆಯೋಗ ನೀವು ಉಪಯೋಗಿಸ್ಕೋತಾರೆ ಯಾಕೆ? ನೀವು ಅಕ್ರಮ ಮಾಡ್ಲಿಕ್ಕೆ, ಚುನಾವಣೆಯನ್ನ ಗೆಲ್ಲಲಿಕ್ಕೆ. ಯಾರು ಅಲ್ಪಸಂಖ್ಯಾತರು, ಬಡವರು, ಹಿರಿಯ ನಾಗರಿಕರು, ದಲಿತರಿದ್ದಾರೆ ಅವ್ರನ್ನ ಮತದಾನ ಪಟ್ಟಿಯಿಂದ ಆಚೆ ಇಡ್ಲಿಕ್ಕೋಸ್ಕರ ನೀವು ನಾಟಕ ಆಡಿದ್ರಿ. ಅದು ಬಿಹಾರಲ್ಲಿ ನಾಟಕ ಆಡಿದ್ದು. ಅದು ನೋಡ್ರಿ, 5 ವರ್ಷಗಳ ಕಾಲ ಅವಕಾಶ ಇದೆ ನಿಮಗೆ ಚುನಾವಣಾ ಆಯೋಗಕ್ಕೆ SIR ಮಾಡ್ಲಿಕ್ಕೆ. ಚುನಾವಣೆಗೆ 60 ದಿನ ಇದ್ದಾಗ 90 ದಿನ ಇದ್ದಾಗ. ಅದಕ್ಕಾಗಿ ನಾವು ಹೇಳಿದ್ದು, ನೀವು ಚುನಾವಣಾ ಆಯೋಗವನ್ನ ನೇಮಕ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ನೀವು ಹೊರಗಿಟ್ಟಾಗ್ಲೇ ನಮಗೆ ಅನುಮಾನ ಬಂತು. ನೀವು ಕೇವಲ ಅಮಿತ್ ಶಾ, ನರೇಂದ್ರ ಮೋದಿ ಎಲ್ಲ ನೇಮಕ ಮಾಡೋದು, ವಿರೋಧ ಪಕ್ಷ ನಾಯಕನೂ ಬೇಕು, ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಬೇಕು. ನೀವು ದುರ್ಬಲ ಮಾಡಿದ್ದೀರಿ ಅಂತ ನಾವು ಅದನ್ನ ಪ್ರೊಟೆಸ್ಟ್ ಮಾಡಿದೀವಿ ಹೊರತು ನುಸುಳುಕೋರರನ್ನ ಯಾವುದೇ ಮುಲಾಜಿಲ್ಲದೆ ನೀವು ಹೊರ ಹಾಕಿ ಅಂತ ನಾವು ಮುಂಚೆಯಿಂದ ಹೇಳಿದ್ವಿ. ಯುಪಿಎ ಸರ್ಕಾರ ಇದ್ದಾಗಲೂ ಕೂಡ ನುಸುಳುಕೋರರು ಹೊರ ಹಾಕಿದ್ದೀವಿ. ಈಗಲೂ ಕೂಡ ಆಗ್ತಾ ಇದೆ ಸರ್ಕಾರ. ನುಸುಳುಕೋರರನ್ನ ಆಚೆ ಹಾಕುವ ಪ್ರಕ್ರಿಯೆ ಕೇವಲ ಬಿಜೆಪಿ ವೋಟ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ ಮಾಡ್ತಿರುವ ಡ್ರಾಮಾ. ನೋಡಿ, SIR ಈ ದೇಶದಲ್ಲಿ 11 ಬಾರಿ ಆಗಿದೆ. ಮತ್ತು ಪ್ರತಿ ಚುನಾವಣೆಗಳಿಗಿಂತ ಮುಂಚೆ ಕೇಂದ್ರ ಸರ್ಕಾರದ ರೂಲ್, ಅದು ಕಾನ್ಸ್ಟಿಟ್ಯೂಷನ್ ಇದೆ, ಪ್ರಾವಿಷನ್ ಇದೆ, ಮಾಡ್ಕೊಂಡ್ ಬರ್ತಿದ್ದಾರೆ. ಅದಕ್ಕೆಲ್ಲದಕ್ಕಿಂತ ಜಾಸ್ತಿ ಇವತ್ತು ನಾವು ಡಿಸ್ಕಷನ್ ಮಾಡ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಬಾಂಗ್ಲಾದೇಶನಲ್ಲಿ ಯಾರು ಮೈನಾರಿಟಿ ಆಗಿರ್ತಕ್ಕಂಥ ಹಿಂದೂಸ್ ಯಾರಿದ್ದಾರೆ, 33% ಇದ್ದ ಇದ್ದುದು ಹಿಂದೂಗಳು ಇವತ್ತು ಯಾವ ರೀತಿ 7% ಬಂದಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇದಕ್ಕೆ ಯಾವುದು ಮೂಲಭೂತ ಕಾರಣ ಏನು? ಹೌದು, ಭಾರತದಲ್ಲಿ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಪಾಪ ಯಡಳ್ಳ ಇರ್ಬೋದು, ನಟರಾಜ್ ಗೌಡ್ರು ಇರ್ಬೋದು, ಇವರೆಲ್ಲ ಹೇಳ್ತಾರೆ. ಹೌದು, ನಾವು ಒಪ್ಕೊಳ್ತಾ ಇದೀವಿ. ಬಾಬಾ ಸಾಹೇಬ್ರು ಕೊಟ್ಟಂತಹ ಸಂವಿಧಾನ ಏನಿದೆ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಟ್ಟಿದೆ. ಆ ಬಾಬಾ ಸಾಹೇಬ್ರ ಕಾನೂನು ಅಡಿಯಲ್ಲಿ ಎಲ್ಲರೂ ಬರಕ್ ಪ್ರಯತ್ನ ಮಾಡಿ. ಆದ್ರೆ ಇವ್ರು ಕೆಲವರು ಏನ್ ಹೇಳ್ತಾರೆ, UCC ಬೇಡ ಅಂತಾರೆ, ಬೇರೆದೆಲ್ಲ ಬೇಕು ಅಂತ ಹೇಳ್ತಾರೆ. ಆಯ್ತು, ಇದೊಂದು ಕಡೆಗೆ. ಜೊತೆಗೆ ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಯಾವ ರೀತಿ ಮೈಂಡ್ ಸೆಟ್ ಕೆಲವು ಟೆಕ್ಸ್ಟ್ ಗಳಲ್ಲಿ ಇವೆ, ಅಬ್ಜೆಕ್ಷನ್ ಅಲ್ಲಿ ಇದ್ರೆ ನಾನೇ ಸುಡ್ತೀನಿ. ನೀವು ಸುಡ್ತೀರಾ ಅಂತ ಕೇಳ್ತಾ ಇದ್ದೀನಿ ನಾನು. ಆಯ್ತಾ, ನೀವು ಸುಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಸುಡ್ತಕ್ಕಂತ ಧೈರ್ಯ ನೀವು ಮಾಡಿದ್ರೆ ಮಾನವೀಯತೆ ಉಳ್ಕೊಳ್ಳುತ್ತೆ. ಇವತ್ತಲ್ಲ, ಇವತ್ತೇನಾಗಿದೆ ಅಂದ್ರೆ ಪಾಪ ನನ್ನ ಸ್ನೇಹಿತರು ಕೇಳ್ತಾ ಇದ್ರು, ಜಂಬೂ ದ್ವೀಪ ಅಂತಿದೆ. ಜಂಬೂ ದ್ವೀಪ ಅಂದ್ರೆ 58 ದೇಶಗಳು, ಇವತ್ತಿನ ಏಷ್ಯಾ ಖಂಡದ 58 ದೇಶಗಳು. ಎಲ್ಲಿ ಮಾ ದಾಕ್ಷಾಯಿಣಿಯವರ ಡಿಫರೆಂಟ್ ಪಾರ್ಟ್ಸ್ ಬಿತ್ತು. 108 ಶಕ್ತಿಪೀಠಗಳಿತ್ತು ಇಡೀ ಪ್ರಪಂಚದಲ್ಲಿ. 108 ಅಜರ್ಬೈಜಾನ್ ಇಂದ ಹಿಡ್ಕೊಂಡು ಜಾರ್ಡನ್ ವರ್ಗುನು, ಈ ಕಡೆ ಫಿಜಿ ಐಲ್ಯಾಂಡ್ಸ್ ವರ್ಗೂ ಇತ್ತು. ಭಾರತದಲ್ಲೂ ಇದೆ. ಇವತ್ತು 7 ಶಕ್ತಿಪೀಠಗಳು ಬಾಂಗ್ಲಾದೇಶದಲ್ಲಿ ಇತ್ತು. 54 ಅಂತ ಏನ್ ಹೇಳ್ತೇವೆ, 108 ಅಥವಾ 54 ಅಂತ. ತದನಂತರದಲ್ಲಿ ಏನಾಗಿತ್ತು, ಪಾಕಿಸ್ತಾನ, ಇವತ್ತಿನ ಪಾಕಿಸ್ತಾನ 13. ಎಷ್ಟು ಶಕ್ತಿಪೀಠಗಳು ಉಳ್ಕೊಂಡಿದೆ? ನನ್ನ ಸರಸ್ವತಿ ಶಕ್ತಿಪೀಠ ಕಾಶ್ಮೀರಲ್ಲಿ ಏನಿತ್ತು ಅದನ್ನ ನಾವು ಶೃಂಗೇರಿ ಮಟ್ಟಕ್ಕೆ ಅಂತ ಯಾಕೆ ಶಿಫ್ಟ್ ಮಾಡ್ಕೊಂಡಿದೀವಿ? ಇದಕ್ಕೆಲ್ಲ ಉತ್ತರ ಹೇಳ್ತಕ್ಕಂತಹ ಧೈರ್ಯನ ಇಸ್ಲಾಮಿಕ್ ಯಾರು ಟೆರರಿಸಂ ತುಂಬಿಕೊಂಡಿದ್ದಾರೆ ಅವ್ರು ಹೇಳ್ಬೇಕು. ಆಚಾರ್ಯ ಚಾಣಕ್ಯ ಕಟ್ಟಿದಂತ ಅಖಂಡ ಭಾರತ ಇದು. ಇದು ಬಸವಣ್ಣನವರ ಥಾಟ್ಸ್ ಮೇಲೆ ನಡೆಯುವಂತ ಅಖಂಡ ಭಾರತ ಇದು. ಇಲ್ಲಿ ಯಾರೋ ನಿಮ್ ಮನೆ ಪಕ್ಕದಲ್ಲಿ ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ಬಿಟ್ರು ಅಂತ ಹೇಳಿದ್ರೆ ಆ
ಮಕ್ಳಿಗೆ ಮಾಡಕ್ ಕೆಲಸ ಇಲ್ಲ ಅಂತ ಹೇಳಿ ನಾವು ಅವ್ರನ್ನ ವಹಿಸ್ಕೊಳಕ್ ಆಗಲ್ಲ. ಇವತ್ತು ಬಾಂಗ್ಲಾದೇಶಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಹಸೀನಾ ಶೇಖ್ ಅವರು ನಮ್ಮ ಅತ್ತೆ ಮಗಳಲ್ಲ ಅವರು. ಆಮೇಲೆ ಈ ರಾಜ್ಯದಲ್ಲಿ ನಡಿಬೇಕಾಗಿರುವಂತ ಇವತ್ತು ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದೀರಲ್ಲ, ಇವತ್ತು ಯುವಕರಿಗೆ ಆಚಾರ್ಯ ಚಾಣಕ್ಯ ಬಗ್ಗೆ ಅಖಂಡ ಭಾರತ ನಿರ್ಮಾಣ ಮಾಡ್ತಾರಲ್ಲ ಅವ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಹೊರತು. ನೋಡಿ, ಯಾವಾಗ ದೇಶದ ಇಂಟರ್ನಲ್ ಸೆಕ್ಯೂರಿಟಿ ಹಾಗೆ ದೇಶದ ಮೇಲೆ ಎಕ್ಸ್ಟರ್ನಲ್ ಅಟ್ಯಾಕ್ ಗಳಾಗೋ ಸಾಧ್ಯತೆ ಇರುತ್ತೋ ಒಂದಷ್ಟು ರಿವಿಷನ್ ಗಳನ್ನ ನಾವು ಅನಿವಾರ್ಯವಾಗಿ ಮಾಡ್ಕೊಳ್ಬೇಕು. ಯಾವ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಿದೆಯೋ ಅಲ್ಲಿಂದ ಬಂದ ಕೆಲ ರಾಡಿಕಲ್, ನಾನು ಮತ್ತೆ ಹೇಳ್ತಿದ್ದೀನಿ ಸರ್, ಕೆಲ ರಾಡಿಕಲ್ ನಮ್ಮಲ್ಲಿ ನುಸುಳುಕೋರರಾಗಿದ್ದಾರೆ ಅಂದ್ರೆ ಅವರನ್ನ ಸಿಎಎ NRC ಮಾಡಿ ಅಥವಾ ವೋಟರ್ ಲಿಸ್ಟ್ ರಿವಿಷನ್ ಮಾಡಿ ಹೊರಗಾಗ್ತೀವಿ ಅಂದಾಗ ಕಾಂಗ್ರೆಸ್ ಅದನ್ನ ಅಪೋಸ್ ಯಾಕೆ ಮಾಡಬೇಕು? ಕಾನ್ಸ್ಟಿಟ್ಯೂಷನಲಿ ಹತ್ಯೆ ಮಾಡಿ ಅಲ್ಲ, ಕೊಂದಲ್ಲ, ಕುತ್ತಿಗೆ ಪಟ್ಟಿ ಹಿಡಿದು ಆಚೆ ಹಾಕೋದಲ್ಲ, ಕಾನ್ಸ್ಟಿಟ್ಯೂಷನಲಿ ಲೀಗಲಿ ಅವ್ರನ್ನ ಆಚೆ ಹಾಕ್ತಿವಿ ಅಂದ್ರೆ ಕಾಂಗ್ರೆಸ್ ಯಾಕೆ ಅಪೋಸ್ ಮಾಡಬೇಕು? ಸ್ಮಿತಾ ಅವರೇ, ಈ ದೇಶದ ಭದ್ರ ಬುನಾದಿ ಏನ್ ಗೊತ್ತಾ? ಸಂವಿಧಾನ ಯಾರ್ಯಾರು ಪೌರತ್ವವನ್ನು ಕೊಟ್ರೆ ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ಕೊಡೋದಿಲ್ಲ. ಇದು ನಂಬರ್ 1. ನೀನ್ ಧರ್ಮದ ಆಧಾರದ ಮೇಲೆ ಮಾತ್ರ ಪೌರತ್ವವನ್ನು ಕೊಡ್ತೀನಿ ಅನ್ನೋದಾದ್ರೆ ಅದು ತಪ್ಪು. ಅಷ್ಟೇ ಹೇಳ್ತಾರ ನಾವು. ಬಾಂಗ್ಲಾದೇಶಿ ನುಸುಳುಕೋರರನ್ನ UPA ಸರ್ಕಾರ ಇದ್ದಲ್ಲಿ ಕೂಡ 2014ರಿಂದ 24ವರೆಗೂ ನಾವು ಡಿಪಾರ್ಟ್ ಮಾಡಿದೀವಿ. ಈ ತರ NDA ಸರ್ಕಾರ ಬಂದ ಮೇಲೆ ಕೂಡ ಡಿಪಾರ್ಟ್ ಮಾಡ್ತಾ ಇದೆ. ಬಾಂಗ್ಲಾದೇಶ ಮತ್ತೆ ಭಾರತದ ಗಡಿನಲ್ಲಿ 800 ಕಿಲೋಮೀಟರ್ ಇದು ಜಾಗದಲ್ಲಿ ಓಪನ್ ಇದೆ. ಅಲ್ಲಿ ನೀವು ಬೇಲಿಯನ್ನ ಹಾಕಿ ತಡೀರಿ, ನುಸುಳುಕೋರನ್ನ ಕಳಿಸಿ ವಾಪಸ್ಗೆ. ಅದಕ್ಕೆ ಬೆಂಬಲ ಇದೆ, ಅದನ್ನ ಯಾರು ತಡಿತಾ ಇಲ್ಲ. ಆದ್ರೆ ಅದಕ್ಕೆ ಚುನಾವಣಾ ಆಯೋಗ ಉಪಯೋಗಿಸಬೇಕಾದಿಲ್ಲ. ಚುನಾವಣಾ ಆಯೋಗ ನೀವು ಉಪಯೋಗಿಸ್ಕೋತಾರೆ ಯಾಕೆ? ನೀವು ಅಕ್ರಮ ಮಾಡ್ಲಿಕ್ಕೆ, ಚುನಾವಣೆಯನ್ನ ಗೆಲ್ಲಲಿಕ್ಕೆ. ಯಾರು ಅಲ್ಪಸಂಖ್ಯಾತರು, ಬಡವರು, ಹಿರಿಯ ನಾಗರಿಕರು, ದಲಿತರಿದ್ದಾರೆ ಅವ್ರನ್ನ ಮತದಾನ ಪಟ್ಟಿಯಿಂದ ಆಚೆ ಇಡ್ಲಿಕ್ಕೋಸ್ಕರ ನೀವು ನಾಟಕ ಆಡಿದ್ರಿ. ಅದು ಬಿಹಾರ ನಾಟಕ ಆಡಿದ್ರು. ನೋಡ್ರಿ, 5 ವರ್ಷಗಳ ಕಾಲ ಅವಕಾಶ ಇದೆ ನಿಮಗೆ ಚುನಾವಣಾ ಆಯೋಗಕ್ಕೆ SIR ಮಾಡ್ಲಿಕ್ಕೆ. ಚುನಾವಣೆಗೆ 60 ದಿನ ಇದ್ದಾಗ 90 ದಿನ ಇದ್ದಾಗ. ಅದಕ್ಕಾಗಿ ನಾವು ಹೇಳಿದ್ದು, ನೀವು ಚುನಾವಣಾ ಆಯೋಗವನ್ನ ನೇಮಕ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ನೀವು ಹೊರಗಿಟ್ಟಾಗ್ಲೇ ನಿಮ್ಗೆ ಅನುಮಾನ ಬಂತು. ನೀವು ಕೇವಲ ಅಮಿತ್ ಶಾ, ನರೇಂದ್ರ ಮೋದಿ ಎಲ್ಲ ನೇಮಕ ಮಾಡೋದು, ವಿರೋಧ ಪಕ್ಷ ನಾಯಕನೂ ಬೇಕು, ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಬೇಕು. ನೀವು ದುರ್ಬಲ ಮಾಡ್ತೀರಿ ಅಂತ ನಾವು ಅದನ್ನ ಪ್ರೊಟೆಸ್ಟ್ ಮಾಡಿದ್ವಿ ಹೊರತು ನುಸುಳುಕೋರರನ್ನ ಯಾವುದೇ ಮುಲಾಜಿಲ್ಲದೆ ನೀವು ಹೊರ ಹಾಕಿ ಅಂತ ನಾವು ಮುಂಚೆಯಿಂದ ಹೇಳಿದ್ವಿ. UPA ಸರ್ಕಾರ ಇದ್ದಾಗಲೂ ಕೂಡ ನುಸುಳುಕೋರರು ಹೊರ ಹಾಕಿದ್ದೀವಿ. ಈಗಲೂ ಕೂಡ ಆಗ್ತಾ ಇದೆ ಸರ್ಕಾರ. ನುಸುಳುಕೋರರನ್ನ ಆಚೆ ಹಾಕುವ ಪ್ರಕ್ರಿಯೆ ಕೇವಲ ಬಿಜೆಪಿ ವೋಟ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ ಮಾಡ್ತಿರುವ ಡ್ರಾಮಾ. ನೋಡಿ, SIR ಈ ದೇಶದಲ್ಲಿ 11 ಬಾರಿ ಆಗಿದೆ. ಮತ್ತು ಪ್ರತಿ ಚುನಾವಣೆಗಳಿಗಿಂತ ಮುಂಚೆ ಕೇಂದ್ರ ಸರ್ಕಾರದ ರೂಲ್, ಅದು ಕಾನ್ಸ್ಟಿಟ್ಯೂಷನ್ ಇದೆ, ಪ್ರಾವಿಷನ್ ಇದೆ, ಮಾಡ್ಕೊಂಡ್ ಬರ್ತಿದ್ದಾರೆ. ಅದಕ್ಕೆಲ್ಲದಕ್ಕಿಂತ ಜಾಸ್ತಿ ಇವತ್ತು ನಾವು ಡಿಸ್ಕಷನ್ ಮಾಡ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಬಾಂಗ್ಲಾದೇಶನಲ್ಲಿ ಯಾರು ಮೈನಾರಿಟಿ ಆಗಿರ್ತಕ್ಕಂಥ ಹಿಂದೂಸ್ ಯಾರಿದ್ದಾರೆ, 33% ಇದ್ದ ಇದ್ದುದು ಹಿಂದೂಗಳು ಇವತ್ತು ಯಾವ ರೀತಿ 7% ಬಂದಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇದಕ್ಕೆ ಯಾವುದು ಮೂಲಭೂತ ಕಾರಣ ಏನು? ಹೌದು, ಭಾರತದಲ್ಲಿ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಪಾಪ ಯಡಳ್ಳ ಇರ್ಬೋದು, ನಟರಾಜ್ ಗೌಡ್ರು ಇರ್ಬೋದು, ಇವರೆಲ್ಲ ಹೇಳ್ತಾರೆ. ಹೌದು, ನಾವು ಒಪ್ಕೊಳ್ತಾ ಇದೀವಿ. ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನ ಏನಿದೆ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಟ್ಟಿದೆ. ಆ ಬಾಬಾ ಸಾಹೇಬರ ಕಾನೂನು ಅಡಿಯಲ್ಲಿ ಎಲ್ಲರೂ ಬರಕ್ ಪ್ರಯತ್ನ ಮಾಡಿ. ಆದ್ರೆ ಇವ್ರು ಕೆಲವರು ಏನ್ ಹೇಳ್ತಾರೆ, UCC ಬೇಡ ಅಂತಾರೆ, ಬೇರೆದೆಲ್ಲ ಬೇಕು ಅಂತ ಹೇಳ್ತಾರೆ. ಆಯ್ತು, ಇದೊಂದು ಕಡೆಗೆ. ಜೊತೆಗೆ ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಯಾವ ರೀತಿ ಮೈಂಡ್ ಸೆಟ್ ಕೆಲವು ಟೆಕ್ಸ್ಟ್ ಗಳಲ್ಲಿ ಇವೆ, ಅಬ್ಜೆಕ್ಷನ್ ಅಲ್ಲಿ ಇದ್ರೆ ನಾನೇ ಸುಡ್ತೀನಿ. ನೀವು ಸುಡ್ತೀರಾ ಅಂತ ಕೇಳ್ತಾ ಇದ್ದೀನಿ ನಾನು. ಆಯ್ತಾ, ನೀವು ಸುಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಸುಡ್ತಕ್ಕಂತ ಧೈರ್ಯ ನೀವು ಮಾಡಿದ್ರೆ ಮಾನವೀಯತೆ ಉಳ್ಕೊಳ್ಳುತ್ತೆ. ಇವತ್ತಲ್ಲ, ಇವತ್ತೇನಾಗಿದೆ ಅಂದ್ರೆ ಪಾಪ ನನ್ನ ಸ್ನೇಹಿತರು ಕೇಳ್ತಾ ಇದ್ರು, ಜಂಬೂ ದ್ವೀಪ ಅಂತಿದೆ. ಜಂಬೂ ದ್ವೀಪ ಅಂದ್ರೆ 58 ದೇಶಗಳು, ಇವತ್ತಿನ ಏಷ್ಯಾ ಖಂಡದ 58 ದೇಶಗಳು. ಎಲ್ಲಿ ಮಾ ದಾಕ್ಷಾಯಿಣಿಯವರ ಡಿಫರೆಂಟ್ ಪಾರ್ಟ್ಸ್ ಬಿತ್ತು. 108 ಶಕ್ತಿಪೀಠಗಳಿತ್ತು ಇಡೀ ಪ್ರಪಂಚದಲ್ಲಿ. 108 ಅಜರ್ಬೈಜಾನ್ ಇಂದ ಹಿಡ್ಕೊಂಡು ಜಾರ್ಡನ್ ವರ್ಗುನು, ಈ ಕಡೆ ಫಿಜಿ ಐಲ್ಯಾಂಡ್ಸ್ ವರ್ಗೂ ಇತ್ತು. ಭಾರತದಲ್ಲೂ ಇದೆ. ಇವತ್ತು 7 ಶಕ್ತಿಪೀಠಗಳು ಬಾಂಗ್ಲಾದೇಶದಲ್ಲಿ ಇತ್ತು. 54 ಅಂತ ಏನ್ ಹೇಳ್ತೇವೆ, 108 ಅಥವಾ 54 ಅಂತ. ತದನಂತರದಲ್ಲಿ ಏನಾಗಿತ್ತು, ಪಾಕಿಸ್ತಾನ, ಇವತ್ತಿನ ಪಾಕಿಸ್ತಾನ 13. ಎಷ್ಟು ಶಕ್ತಿಪೀಠಗಳು ಉಳ್ಕೊಂಡಿದೆ? ನನ್ನ ಸರಸ್ವತಿ ಶಕ್ತಿಪೀಠ ಕಾಶ್ಮೀರಲ್ಲಿ ಏನಿತ್ತು ಅದನ್ನ ನಾವು ಶೃಂಗೇರಿ ಮಟ್ಟಕ್ಕೆ ಅಂತ ಯಾಕೆ ಶಿಫ್ಟ್ ಮಾಡ್ಕೊಂಡಿದೀವಿ? ಇದಕ್ಕೆಲ್ಲ ಉತ್ತರ ಹೇಳ್ತಕ್ಕಂತಹ ಧೈರ್ಯನ ಇಸ್ಲಾಮಿಕ್ ಯಾರು ಟೆರರಿಸಂ ತುಂಬಿಕೊಂಡಿದ್ದಾರೆ ಅವ್ರು ಹೇಳ್ಬೇಕು.